ವರ್ಷದಂತೆ ಈ ವರ್ಷ 220ನೇಯ ಲಾಲ್ಬಾಗ್ನ ಫ್ಲವರ್ ಶೋ ನಡೀತಾ ಇದೆ. ಗ್ಲಾಸ್ ಹೌಸ್ ಅಲ್ಲಿ ಈಗಾಗಲೇ ಸಕಲ ಸಿದ್ಧತೆ ನಡೀತಾ ಇದೆ. ನಾಳೆಗೆ ಇನಾಗ್ರೇಷನ್ ಇದೆ. ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ, ಯಾವ ರೀತಿಯಾಗಿ ಇನಾಗ್ರೇಷನ್ಗೆ ಸಿದ್ಧತೆ ಆಗ್ತಾ ಇದೆ, ಯಾವ ಥೀಮ್ ಅಲ್ಲಿ ಈ ವರ್ಷ ಮಾಡ್ತಾ ಇದ್ದಾರೆ ಅನ್ನೋದರ ಕಂಪ್ಲೀಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ಈಗಾಗಲೇ ಗಂಗರ ಸಾಮ್ರಾಜ್ಯವನ್ನ ರೆಡಿ ಮಾಡಿರುವಂಥದ್ದು ಲಾಲ್ಬಾಗ್ನ ಗ್ಲಾಸ್ ಹೌಸ್ ನಲ್ಲಿ. ಅಂದ್ರೆ ನಮ್ಮ ಕರ್ನಾಟಕದ ಐತಿಹಾಸಿಕ ವಂಶಸ್ಥರಲ್ಲಿ ಗಂಗರು ಕೂಡ ಒಬ್ರು. ಕರ್ನಾಟಕವನ್ನ ಆಳಿದವರು, ಜೊತೆಗೆ ಕರ್ನಾಟಕದ ಹಲವಾರು ಐತಿಹಾಸಿಕ ದೇವಸ್ಥಾನಗಳಿರ್ಬೋದು, ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾದಂತಹ ವಂಶಸ್ಥರಲ್ಲಿ ಗಂಗರು ಕೂಡ ಒಬ್ರು. ಈಗ ನೀವು ನೋಡ್ತಾ ಇರುವಂತದ್ದು ನಮ್ಮ ಬೆಂಗಳೂರಿನಲ್ಲೇ ಬೇಗೂರಿನಲ್ಲಿರುವಂತಹ ಗಂಗರ ವಂಶದ ಫೇಮಸ್ ದೇವಸ್ಥಾನ. ಆ ದೇವಸ್ಥಾನದ ಸಂಪೂರ್ಣವಾದ ಚಿತ್ರಣವನ್ನ ಲಾಲ್ಬಾಗ್ನಲ್ಲಿ ಇಡುವಂತಹ ಕೆಲಸ ಆಗಿದೆ. ಈಗಾಗಲೇ ನಾಗೇಶ್ವರ ದೇವಸ್ಥಾನವನ್ನ ಸಂಪೂರ್ಣವಾಗಿ ಸಕಲ ಸಿದ್ಧತೆಯಿಂದ, ಅಂದ್ರೆ ಹೂಗಳಿಂದ ಸಂಪೂರ್ಣವಾಗಿ ಸಿದ್ಧತೆ ಮಾಡಲಾಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಗಂಗರ ಒಂದು ಫೇಮಸ್ ದೇವಸ್ಥಾನ ಬೆಂಗಳೂರಲ್ಲಿ ನಾವು ನೋಡಬಹುದು. ಗಂಗರ ಒಂದು ಅವರು ಆಳಿದಂತಹ ಒಂದು ಕುರುಹು ನಮ್ಮಲ್ಲೂ ಕೂಡ ಇದೆ ಅನ್ನೋದಾದ್ರೆ, ನಮ್ಮ ಸಿಲಿಕಾನ್ ಸಿಟಿ ಅದಕ್ಕೆ ಸಾಕ್ಷಿ ಆಗಿದೆ ಅಂತಂದ್ರೆ ಅದು ಬೇಗೂರಿನಲ್ಲಿರುವಂತಹ ನಾಗೇಶ್ವರ ದೇವಸ್ಥಾನ. ಸುಮಾರು 1300 ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ ಇದು. ಆ ಒಂದು ದೇವಸ್ಥಾನದ ಸಂಪೂರ್ಣ ಚಿತ್ರಣವನ್ನ ಈಗಾಗಲೇ ಲಾಲ್ಬಾಗ್ ಗ್ಲಾಸ್ ಹೌಸ್ನಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿದ್ದಾರೆ. ಜೊತೆಗೆ ಇನ್ನು ಗಂಗರ ಸಂಪೂರ್ಣವಾದಂತಹ ಇತಿಹಾಸಗಳನ್ನ ಸಾರುವಂತಹ ಒಂದಿಷ್ಟು ಟೆಂಪ್ಲೇಟ್ಗಳನ್ನ ಕೂಡ ಸಂಪೂರ್ಣವಾಗಿ ಇಲ್ಲಿ ಬಂದವರು ವೀಕ್ಷಣೆಯ ಜೊತೆಗೆ, ಫ್ಲವರ್ ವೀಕ್ಷಣೆಯ ಜೊತೆಗೆ ಗಂಗರ ಸಂಪೂರ್ಣ ವಿಶೇಷತೆಗಳನ್ನ, ಸಂಪೂರ್ಣ ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ, ಅವರ ವಂಶಾವಳಿಯನ್ನ ತಿಳ್ಕೊಳ್ಳಿಕ್ಕೆ, ಅವರ ಆಳದಂತಹ ರಾಜ್ಯಗಳ ಬಗ್ಗೆ, ಅವರ ಮಾಡಿದಂತಹ ಯುದ್ಧಗಳ ಬಗ್ಗೆ, ಅವರ ಸಾಹಸಗಳನ್ನ, ಅವರ ಸಂಪೂರ್ಣವನ್ನ ತಿಳ್ಕೊಳ್ಳಿಕ್ಕೋಸ್ಕರ ಕೂಡ ಅವರ ಸಂಪೂರ್ಣವಾದಂತಹ ಚಿತ್ರಣವನ್ನ ಒಂದಿಷ್ಟು ಟೆಂಪ್ಲೇಟ್ಗಳ ಮೂಲಕ, ಬ್ಯಾನರ್ಗಳ ಮೂಲಕ ಅಂಟಿಸಲಾಗಿದೆ. ಇನ್ನು ಮುಖ್ಯವಾಗಿ ಫ್ಲವರ್ ಶೋ ಅಂತಂದ್ರೆ ನಮಗೆ ಸಿಗುವಂಥದ್ದು, ವಿಶೇಷವಾಗಿ ಕಣ್ತುಂಬಿಕೊಳ್ಳಿಕ್ಕೆ ಸಿಗುವಂಥದ್ದು ಹೂವುಗಳು. ಸುಮಾರು ಈ ವರ್ಷವೂ ಕೂಡ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಸುಮಾರು 34 ಲಕ್ಷಕ್ಕೂ ಹೆಚ್ಚು ಹೂಗಳನ್ನ ಈಗಾಗಲೇ ಬಳಕೆ ಮಾಡಲಾಗ್ತಾ ಇದೆ. ತಯಾರಿ ಅಂತೂ ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಸಿದ್ಧತೆಗಳು ಆಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ನಾಳೆಯೇ ಇನಾಗ್ರೇಷನ್ ಇರುವಂಥದ್ದು 11 ಗಂಟೆಗೆ. ಹಾಗಾಗಿ ಸುಮಾರು ನಮ್ಮ ಸುತ್ತಮುತ್ತಲಿನ 4 ರಾಜ್ಯದಿಂದಲೂ ಕೂಡ ಹೂಗಳನ್ನ ತರಿಸುವುದರ ಜೊತೆಗೆ ವಿದೇಶಗಳಿಂದಲೂ ಕೂಡ ಕೆಲವೊಂದು ತಳಿಗಳ ಹೂಗಳನ್ನ ತರಿಸಿ ಈಗ ನಿಮ್ಮ ಮುಂದೆ ಪ್ರದರ್ಶನಕ್ಕೆ ಸಿದ್ಧತೆ ನಡೀತಾ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಗಂಗರ ದೇವಿಯನ್ನ, ಜೊತೆಗೆ ಗಂಗರ ಸ್ತಂಭ ಯಾವ ರೀತಿಯಾಗಿ ಇರುತ್ತೆ ಆದಂತಹ ಸಂಪೂರ್ಣ ಚಿತ್ರಣವನ್ನ ನೀವು ಇಟ್ಟಿರುವಂಥದ್ದು. ಇನ್ನು ನೀವು ನಾಳೆ ಏನಾದರೂ, ಅಥವಾ ನಾಳೆಯಿಂದ ಆರಂಭ ಆಗ್ತಿರುವ ಫ್ಲವರ್ ಶೋಗೆ ನೀವು ಬರ್ತೀರಿ ಅಂತಂದ್ರೆ ಕಂಪ್ಲೀಟ್ ಆಗಿ ಗಂಗರ ವಂಶದ ಮತ್ತು ಕರ್ನಾಟಕದ ಐತಿಹಾಸಿಕ ಕ್ಷಣಗಳನ್ನ ಇಲ್ಲಿ ನೀವು ಕಣ್ತುಂಬಿಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಈಗಾಗಲೇ ಸಕಲ ಸಿದ್ಧತೆ ನಡೀತಾ ಇದೆ. ನಾಳೆ 11 ಗಂಟೆಗೆ ಡಿ.ಕೆ. ಶಿವಕುಮಾರ್ ಸರ್ ಬಂದು ನಮ್ಮ CM ಕೈಯಿಂದ ಸಂಪೂರ್ಣವಾಗಿ ಇನಾಗ್ರೇಷನ್ ಆಗಲಿದೆ. ನಾಳೆಯಿಂದ ಎಲ್ರಿಗೂ ಕೂಡ ವೀಕ್ಷಣೆಗೆ ಅವಕಾಶ ಕೂಡ ಸಿಗಲಿದೆ. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೆಟ್ರೋ ವ್ಯವಸ್ಥೆಯನ್ನ ಕೂಡ, ಅಂದ್ರೆ ಪ್ರತಿ 2 ನಿಮಿಷಕ್ಕೂ ಕೂಡ ಲಾಲ್ಬಾಗ್ಗೆ ಬರುವಂತಹ ಮೆಟ್ರೋ ನಿಮಗೆ ಅವಕಾಶ ಇರುತ್ತೆ. ಸೊ ಟ್ರಾಫಿಕ್ ಜಾಮ್ ಇಲ್ಲಿ ಸಿಲ್ಕೊಳ್ಳುವಂಥದ್ದು ಅಥವಾ ಟ್ರಾಫಿಕ್ ಸಮಸ್ಯೆಯಿಂದ ದೂರ ಉಳಿಲಿಕ್ಕೋಸ್ಕರ ನಿಮಗೆ ಮೆಟ್ರೋ ಅವಕಾಶ ಕೂಡ ಸಿದ್ಧತೆಗೆ ತಯಾರಿ ಮಾಡಲಾಗಿದೆ. ತೋಟಗಾರಿಕೆ ಇಲಾಖೆ ಸಂಪೂರ್ಣವಾಗಿ ಬರುವಂತಹ ವೀಕ್ಷಕರ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡು ಮೆಟ್ರೋ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಇನ್ನು ನೀವು ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾದ ತಯಾರಿ ನಡೀತಾ ಇದೆ. ಜೊತೆಗೆ ವಿಶೇಷವಾಗಿ ದೇವಸ್ಥಾನದ ಮುಂಭಾಗ ಹೇಗಿದೆ, ವಿಶೇಷವಾಗಿ ದೇವಸ್ಥಾನದ ಹಿಂಭಾಗ ಯಾವ ರೀತಿಯಾಗಿ ಇನ್ನು ತಯಾರಿ ನಡೀತಾ ಇದೆ, ಸಂಪೂರ್ಣವಾಗಿ ಅಕಸ್ಮಾತ್ ನೀವೇನಾದ್ರೂ ಇಲ್ಲಿ ಬಂದು ನಿಂತ್ರೆ ಬಹುಶಃ ನಾವು 1300 ವರ್ಷಗಳ ಹಿಂದೆ ಇರುವಂತಹ ದೇವಸ್ಥಾನದ ಎದುರೇ ನಾವು ನಿಂತಿದ್ದೀವೇನೋ, ಗಂಗರ ವಂಶಸ್ಥರು ಕಟ್ಟಿರುವಂತಹ ನಾಗೇಶ್ವರ ದೇವಸ್ಥಾನದ ಬಳಿಯೇ ನಾವು ನಿಂತಿದ್ದೀವೇನೋ ಅಂತ ಕಣ್ತುಂಬಿಕೊಳ್ಳುವಷ್ಟು, ಅಥವಾ ನಿಮ್ಮ ಮನಸ್ಸಿಗೆ ಅನಿಸುವ ಮಟ್ಟಿಗೆ ದೇವಸ್ಥಾನದ ಸಕಲ ಸಿದ್ಧತೆ ನಡೆದಿದೆ. ಇದು ಯಾವುದು ಕೂಡ ಸಂಪೂರ್ಣವಾಗಿ ಕಲ್ಲಿನಿಂದ ಮಾಡಿರುವಂಥದ್ದಲ್ಲ. ಎಲ್ಲವೂ ಕೂಡ ಥರ್ಮಾಕೋಲ್ ಮತ್ತು ಹೂಗಳನ್ನ ಬಳಕೆ ಮಾಡಿ ಅವುಗಳನ್ನ ಸಿದ್ಧತೆ ಮಾಡಲಾಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಎಲ್ಲ ಕಡೆಯೂ ಕೂಡ ವಿಶೇಷವಾದಂತಹ ಬೇರೆ ಬೇರೆ ರೀತಿ, ಬೇರೆ ಬೇರೆ ಜಾತಿಯ ಹೂಗಳು ನಿಮಗೆ ಕಣ್ತುಂಬಿಕೊಳ್ಳಿಕ್ಕೆ ಅವಕಾಶ ಇದೆ. ಜೊತೆಗೆ
ಎಂದೂ ಕಾಣಲಿಲ್ಲ ಅಥವಾ ನಾವು ಜೀವನದಲ್ಲಿ ಇಂತಹ ಹೂಗಳನ್ನೇ ನೋಡೇ ಇಲ್ಲ ಅಂತ ಅನ್ನುವಷ್ಟು, ಅಥವಾ ವಿದೇಶಕ್ಕೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಯಾವ ರೀತಿಯಾದಂತಹ ಸಸ್ಯಗಳಿರುತ್ತೆ, ಯಾವ ರೀತಿಯಾದಂತಹ ಹೂಗಳಿರುತ್ತೆ ಅನ್ನುವವರೆಗೂ ಕೂಡ ಇಲ್ಲಿ ಸಾಕಷ್ಟು ವಿದೇಶಿ ತಳಿಗಳ ಹೂಗಳನ್ನು ನೋಡಲಿಕ್ಕೆ ಅವಕಾಶ ಇರುತ್ತೆ. ವಿವಿಧ ರೀತಿಯ ಗುಲಾಬಿ ಹೂಗಳು, ವಿವಿಧ ರೀತಿಯ ಬೇರೆ ಬೇರೆ ಹೂಗಳು ಇಲ್ಲಿ ಕಣ್ತುಂಬಿಕೊಳ್ಳಿಕ್ಕೆ ಅವಕಾಶ ಸಿಗುವಂಥದ್ದು. ಇನ್ನು ಲಾಲ್ಬಾಗ್ ಅಂತಂದ್ರೆ ಒಂದು ರೀತಿಯಲ್ಲಿ ಸಾಕಷ್ಟು ಹೂಗಳನ್ನ ನಮ್ಗಿಲ್ಲಿ ನೋಡ್ಲಿಕ್ಕಿರುತ್ತೆ ಅನ್ನುವಂಥದ್ದು. ಆದರೆ ವಿಶೇಷವಾಗಿ ಈ ಫಲಪುಷ್ಪ ಪ್ರದರ್ಶನಕ್ಕೆ ನಾವು ಬಂದ್ವಿ ಅಂತಂದ್ರೆ ಗ್ಲಾಸ್ ಹೌಸ್ ತುಂಬಾ ಎಲ್ಲೇ ಕಣ್ಣಾಡ್ಸಿದ್ರು ಕೂಡ ಹೂಗಳನ್ನ ನಾವು ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಗಂಗಾ ಅರಸರ ಮಹಾಮಂತ್ರಿ ಚಾವುಂಡರಾಯ ಕೆತ್ತಿಸಿದಂತಹ ಶ್ರೀ ಗೊಮ್ಮಟೇಶ್ವರ ಮೂರ್ತಿ ಸಂಪೂರ್ಣವಾಗಿ ಅದನ್ನ ಕೂಡ ಇಲ್ಲಿ ಒಂದ್ ರೀತಿಯಲ್ಲಿ ನಿಮ್ಗೆ ಚಿತ್ರಣಕ್ಕೆ, ವೀಕ್ಷಣೆಗೆ ಅವಕಾಶವನ್ನ ಚಿತ್ರಣ ಮಾಡಿಕೊಟ್ಟಿರುವಂಥದ್ದು. ಇದರ ಸುತ್ತಮುತ್ತಲೂ ಕೂಡ ಗಂಗರ ಧರ್ಮ ಯಾವ ರೀತಿಯಾಗಿತ್ತು, ಗಂಗರ ಸಂಪೂರ್ಣವಾದ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಮತ್ತು ಗಂಗರ ಕಾಲದ ಭಾಷೆ ಸಾಹಿತ್ಯಗಳು ಯಾವ ರೀತಿಯಾಗಿತ್ತು ಅನ್ನುವಂತಹ ಐತಿಹಾಸಿಕ ಕೆತ್ತನೆಗಳನ್ನ ಕೂಡ ಇಲ್ಲಿ ಸುತ್ತಮುತ್ತ ಮಾಡಿರುವಂಥದ್ದು. ಇನ್ನು ಅದರ ಜೊತೆಗೆ ನೀವು ಗಂಗರು ಆ ಸಮಯದಲ್ಲಿ ಗಂಗರ ಮಹಾಮಂತ್ರಿ ಅಂತ ಅನಿಸ್ಕೊಂಡಿರುವಂತಹ ಚಾವುಂಡರಾಯ ಅವರ ಕೆತ್ತಿಸಿದಂತಹ ಶ್ರೀ ಗೊಮ್ಮಟೇಶ್ವರ ಮೂರ್ತಿಯನ್ನ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇರಿಸಿ, ಜೊತೆಗೆ ಅದರ ಮುಂದೆ ಕೂಡ ಒಂದಿಷ್ಟು ಹೂಗಳನ್ನ ಅಲಂಕರಿಸ್ತಾ ಇರುವಂಥದ್ದು, ಸಂಪೂರ್ಣವಾಗಿ ಸಿದ್ಧತೆ ನಡೀತಾ ಇರುವಂಥದ್ದು. ತೋಟಗಾರಿಕೆ ಇಲಾಖೆ ತಾವೇ ವಸ್ತುವನ್ನ ತೆಗೆದುಕೊಂಡು ತಾವೇ ಉಸ್ತುವಾರಿಯನ್ನ ನಡೆಸ್ತಾ ಇರುವಂಥದ್ದು, ಸಂಪೂರ್ಣವಾದಂತಹ ಸಕಲ ಸಿದ್ಧತೆಯಲ್ಲಿ ತೊಡ್ಕೊಂಡಿರುವಂಥದ್ದು. ಇನ್ನು ಈಗಾಗಲೇ ರಾತ್ರಿ ತನಕವೂ ಕೂಡ ಇದೆಲ್ಲ ತಯಾರಿಗಳು ನಡೆಯಲಿದೆ. ಜೊತೆಗೆ ವಿಶೇಷವಾಗಿ ಇನ್ನಷ್ಟು ತಯಾರಿ ಪೆಂಡಿಂಗ್ ಇರೋದ್ರಿಂದ, ಜೊತೆಗೆ ನಾಳೆ ಬೆಳಿಗ್ಗೆ 11 ಗಂಟೆಗೇನೆ ವೀಕ್ಷಣೆ ಆರಂಭ ಆಗುವಂಥದ್ದು ಮತ್ತು ಇನಾಗ್ರೇಷನ್ ನಡೆಯುವ ಕಾರಣದಿಂದಾಗಿ ಸಂಪೂರ್ಣವಾಗಿ ನಾಳೆ ಬೆಳಗ್ಗೆ ತನಕವೂ ಕೂಡ ಸಂಪೂರ್ಣವಾದಂತಹ ಕೆಲಸ ನಡೆಯುತ್ತೆ. ಜೊತೆಗೆ ಈ ಒಂದು ಪ್ರದರ್ಶನವನ್ನ ಇರಿಸಲಿಕ್ಕೆ ಪ್ಲಾನ್ ಮಾಡಲಾಗಿದೆ. ಜೊತೆಗೆ ಐತಿಹಾಸಿಕ ಗಂಗರ ವಂಶದ ಒಂದು ಥೀಮನ್ನು ತಗೊಂಡು ಬಂದು ಆ ಥೀಮನ್ನ ನಿಮ್ಮ ಕಣ್ಣೆದುರು ಇಡೋದಕ್ಕೆ, ಅಂದರೆ 1300 ವರ್ಷಗಳ ಹಿಂದಿನ ಇತಿಹಾಸವನ್ನ ನಿಮ್ಮ ಕಣ್ಣು ಮುಂದೆ ಇಡುವಂತಹ ಕೆಲಸವನ್ನ ನಮ್ಮ ಲಾಲ್ಬಾಗ್ ತೋಟಗಾರಿಕೆ ಇಲಾಖೆ ಮಾಡ್ತಾ ಇದೆ. ನೀವು ಕೂಡ ಬನ್ನಿ. ಜೊತೆಗೆ ನಿಮ್ಮ ಸ್ಕೂಲ್ ಮಕ್ಕಳನ್ನೇನಾದರೂ ನೀವು ಕರ್ಕೊಂಡ್ಬರ್ತೀರಾ, ಸಮವಸ್ತ್ರದಲ್ಲಿರುವಂತಹ ಮಕ್ಕಳು ವೀಕ್ಷಣೆಗೆ ಬರ್ತಾರೆ ಅಂತಂದ್ರೆ ಅವರಿಗೆ ಫ್ರೀ ಟಿಕೆಟ್ ಕೂಡ ಇರುತ್ತೆ. ಜೊತೆಗೆ ಬರುವಂಥವ್ರಿಗೆ ಒಂದು ಸೀಮಿತವಾದಂತಹ ಒಂದು ಕಡಿಮೆ ಪ್ರೈಸ್ಗೆನೆ ಟಿಕೆಟ್ ಸಿಗುತ್ತೆ. ಟಿಕೆಟ್ ತಗೊಳ್ಳಿ, ಬನ್ನಿ, ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆ ಮಾಡಿ, ಫ್ಲವರ್ ಶೋ ಅನ್ನ ಕಣ್ತುಂಬಿಕೊಂಡು ಸಾವಿರಾರು ಲಕ್ಷಾಂತರ ಹೂಗಳನ್ನ ನಿಮ್ಮ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ, ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಶಮಿ ಶೆಟ್ಟಿ.